ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗು ಬಂದು ಹೊಸ ವರ್ಷದ ದಿನದ್ದು. ಅಂದರೆ ಬೆಳಿಗ್ಗೆನೆ ಸುಮಾರು ನಾನು ಒಂದು 4:15ಗೆಲ್ಲ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕ್ತಾ ಇದ್ದೀನಿ. ಇನ್ನು ನನ್ನ ವ್ಲಾಗ್ಸ್ ಆ್ಯಕ್ಚುಲಿ ಲೇಟಾಗಿ ಬರುತ್ತೆ, ಹಾಗಾಗಿನೇ ನಾನು ಒಂದು ಮಿನಿ ವ್ಲಾಗ್ನ ಅವತ್ತಿನ ದಿನ ಅಪ್ಲೋಡ್ ಮಾಡಿಬಿಟ್ಟೆ ನಿಮಗೆಲ್ಲ ವಿಷಸ್ನ ಹೇಳಬೇಕು ಅಂತ ಹೇಳಿ. ಆದರೂ ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನೀವು ಅನ್ಕೊಂಡಿದ್ದು ಪ್ರತಿಯೊಂದು ಕೆಲಸನೂ ನೆರವೇರಲಿ ಅಂತ ಹೇಳಿ ಆ ಭಗವಂತನ ಹತ್ರ ಪ್ರಾರ್ಥಿಸ್ತೀನಿ. ಕೆಲಸ ಕಾರ್ಯ ಅಷ್ಟೈಶ್ವರ್ಯ ಎಲ್ಲದ್ರ ಜೊತೆಗೆ ಮೇನ್ ಆಗಿ ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನಾನು ಖಂಡಿತ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ನಾವು ಆರೋಗ್ಯವಾಗಿದ್ರೇನೆ ಅಲ್ವಾ ನಾವು ಏನ್ ಬೇಕಾದ್ರೂ ಸಾಧನೆ ಅನ್ನೋದನ್ನ ಮಾಡಬಹುದು. ಇನ್ನು ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾನೇ ಇಷ್ಟ. ಆದರೆ ನಮ್ಮ ಬಿಲ್ಡಿಂಗಲ್ಲಿ ನಾನು ಕೆಲವೊಂದು ಬ್ಲಾಗ್ಸಲ್ಲಿ ಹೇಳಿದ್ದೆ, ನಾವು ಎಲ್ಲರೂ ಸುಮಾರು ಒಂದು 5 ಮನೆ ಇದೆ, ಎಲ್ಲರೂ ಮಾತಾಡಿಕೊಂಡು ವಾರಕ್ಕೆ ಒಬ್ಬೊಬ್ರು ಹಾಕೋದು ಆ ರೀತಿ ಮಾಡ್ಕೊತೀವಿ. ಇನ್ನು ಈ ವಾರ ನನ್ನ ಸರ್ದಿನೇ ಇತ್ತು. ಸೊ ನನ್ನ ಸರ್ದಿ ಇದ್ದಾಗ ನನಗೆ ಈ ರೀತಿ ಹಬ್ಬಗಳು ಈ ಥರ ಏನಾದರೂ ಸ್ಪೆಷಲ್ ಡೇಸ್ ಬಂದರೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ರಂಗೋಲಿನ ಹಾಕ್ಬೋದು ಅಂತ ಹೇಳಿ. ಆದರೆ ಪ್ರತಿದಿನ ನಾನೇ ಎದ್ದು ಬಂದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋಕ್ಕೆ ತುಂಬಾನೇ ಕಷ್ಟ ಆಗತ್ತೆ, ಹಾಗಾಗಿ ನಾನು ಹಾಕ್ಲಿಕ್ಕೆ ಹೋಗೋದಿಲ್ಲ ಅಷ್ಟೇ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿನ ತರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಸಾರಿ. ಇನ್ನು ಮನೇಲಿ ಎಲ್ಲ ಪೂಜೆ ಎಲ್ಲ ಆಯಿತು. ಇನ್ನು ಟಿಫನ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವ್ರ ಆಫೀಸ್ ಹತ್ರ ಒಂದು ಚಿಕ್ಕದಾಗಿ ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ನಾವು ವರ್ಷ ಅಂದರೆ ಹೊಸ ವರ್ಷಕ್ಕೆ ಪೂಜೆನ ಮಾಡಿಸ್ತೀವಿ. ಅಂದರೆ ಹೋದ ವರ್ಷನೂ ಮಾಡಿಸಿದ್ವಿ. ಸೊ ಈ ವರ್ಷನೂ ಮಾಡಿಸೋದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲೇ ಹೋಗುವಂಥದ್ದು. ಸೊ ಟಿಫನ್ ಎಲ್ಲ ಅಲ್ಲೇನೆ ಅರೇಂಜ್ ಮಾಡಿಸಿರೋದ್ರಿಂದ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಮಾಡ್ಕೊಬೇಕಾಗತ್ತೆ. ಹಾಗಾಗಿನೇ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಅಂದರೆ ದೇವ್ರ ಪೂಜೆ ಒಂದು ಮಾಡಿಕೊಂಡು ನಾವು ಎಲ್ಲ ರೆಡಿ ಆಗಿದ್ದೀವಿ. ಮಕ್ಕಳು ಎಲ್ಲ ರೆಡಿ ಆಗಿದ್ದಾರೆ. ಸೊ ಇನ್ನೇನು ಹೊರಡಬೇಕು ಅಷ್ಟೇನೆ. ನಮ್ಮನೆಯವರೆಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ಹೊರಡ್ತೀವಿ. ಸೊ ನೀವೆಲ್ಲ ಹೊಸ ವರ್ಷನ ಯಾವ ರೀತಿ ಆಚರಿಸಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ಅಲ್ಲಿ ಹೋದ್ಮೇಲೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ಹೊರಗಡೆ ಹೋದಾಗ ನಾನು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿಬಿಡ್ತೀನಿ. ಯಾಕಂದರೆ ಅಲ್ಲಿ ಯಾರು ಏನು ಅನ್ಕೋತಾರೋ, ಕೆಲವ್ರಿಗೆಲ್ಲ ಇಷ್ಟ ಆಗೋದಿಲ್ಲ. ಸೊ ಸುಮ್ಮನೆ ಶೂಟ್ ಮಾಡಿಕೊಂಡು ಅವ್ರಿಗೆಲ್ಲ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ನನ್ನ ಪ್ರತಿ ಸಲ ನನಗೆ ಯೋಚನೆ ಬರುತ್ತೆ ಔಟ್ಸೈಡ್ ಹೋಗಿ ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದರೆ. ಸೊ ಈ ಸತಿನೂ ಅಷ್ಟೇ, ನೋಡೋಣ ಅಲ್ಲಿನ ವಾತಾವರಣ ಯಾವ ರೀತಿ ಇರುತ್ತೆ. ಅಲ್ಲಿ ಎಲ್ಲರೂ ಕಂಫರ್ಟೇಬಲ್ಲು ಶೂಟ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ ಅಂದರೆ ಖಂಡಿತ ನಾನು ಅಲ್ಲಿನ ನಾವೇನು ಪೂಜೆ ಮಾಡಿಸೋದು ಪ್ರತಿಯೊಂದು ನಾನು ಶೂಟ್ ಮಾಡ್ಕೊತೀನಿ. ಇಲ್ದಿದ್ರೆ ಅಟ್ಲೀಸ್ಟ್ 1-2 ಕ್ಲಿಪ್ಪಿಂಗ್ಸ್ ಆದರೂ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಬಂದ ಮೇಲೆ ಆ್ಯಸ್ ಯೂಶ್ವಲ್ ನನ್ನ ವ್ಲಾಗ್ ಏನಿರುತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಇನ್ನು ನಾವು ಸೀಕ್ರೆಟ್ಸ್ ಅಂತ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ದಂಗೆ ನಾವು ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲ ಇದೆ. ತೊಗೊಂಡು ಬಂದಿದ್ದೀವಿ 4 ಜನನು. ಬಟ್ ಯಾರಿಗೆ ಯಾರ ಹೆಸರು ಬಂದಿದೆ ಅನ್ನೋದು ಇನ್ನೂ ನಮಗೂ ಶ್ಯೂರ್ ಆಗಿ ಗೊತ್ತಿಲ್ಲ. ಎಲ್ಲರೂ ಅವ್ರವ್ರ ಗಿಫ್ಟ್ಸ್ನ ಹೌಚಿಟ್ಕೊಂಡಿದ್ದೀವಿ. ಸೊ ಇವಾಗ ಅಲ್ಲಿ ಪೂಜೆ ಮುಗಿಸ್ಕೊಬಂದು ಮಧ್ಯಾಹ್ನದ ಮೇಲೆ ಅದು ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಅಟ್ಲೀಸ್ಟ್ ಅಲ್ಲಿ ನನಗೇನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೂ ಇದನ್ನಾದರೂ ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ, ನಮ್ಮ ಮನೆಯವ್ರು ಬಂದರು ಅನಿಸುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿನ ವಾತಾವರಣ ನೋಡಿಕೊಂಡು ನಾನು ನಿಮ್ಮ ಜೊತೆ ಎಲ್ಲ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. बुधवासरः शुभनक्षत्र शुभयोग शुभकरणाय गुणगुणाविशेषेण विशिष्टायाम् अस्यां शुभदिताश्रे महागणपत्याशीर्वाद सम्प्रेतत्वञ्च वसवर्षङ्कपूजाकाले पूर्वकेन समस्ता उन्नताभिरुचे पूर्वकन्
अपावसृष्य शिवाचम्या पवित्र सम्प्रीतिपूर्वकेन अस्य यजमानस्य गोत्रोद्भवस्य तुलसीगोत्रोद्भवस्य महेशनाम्नेस्य पुष्पनाम्नी है, अर्शिनी नाम्नी है, पवनी नाम्नी है, सकुटुंब परिवार आरोग्य आयुषो अभिवृद्धि पूर्वक सच्चिदान विग्रहाय मावं ज्ञानाय मावं दयादन्ताय मावं विश्वेश्वराय मावं वीरभद्राय मावं गणनाथाय मावं प्रजापतिय मावं हिरण्यरेतसे मावं दुर्दोषाय मावं गिरीशाय मावं अनघाय मावं भुजंगभूषणाय मावं गिरिधन्मने मावं गिरिप्रियाय मावं कृतिवासाय मावं वृत्तकाय मावं तारकाय मावं सर्व विघ्न निवारकाय मावं लंबोदराय मावं हरभूषिकाय मावं मोदक प्रियाय मा घरके प्रियाय मावं भक्तर कष्ट निवारकाय मावं लंबोदराय मावं सर्व ज्ञान प्रदायकाय मावं अष्टैश्वर्य प्रदायकाय मावं आचमनयं समर्पयामि मध्ये मध्ये स्वादारकं समर्पयामि महागणपते देवताभ्यो नमः धूपमाघ्रापयामि धूपादीपीनन्तराय आचमनयं समर्पयामि भर्गवस्वाः तत्सवितुर्वरेण्यं भर्गो देवस्य धीमहि ॐ धियो न प्रचोदयात् ॐ अपनाय वेनाय उदनाय समनाय ॐ परब्रह्मणे स्वाहा नैवेद्यं निवेदयामि नैवेद्यानन्तरे आचमनीं समर्पयामि शर्कराभिषिक्तं नैवेद्यं निवेदयामि नैवेद्यानन्तरे आचमनीं समर्पयामि मध्ये मध्ये स्वादानकं समर्पयामि ॐ त्रे महागणपति अनुग्रह आशीर्वादासिति पूर्वकेन हरः ॐ आशा अस्त्य यं यजमानोऽसौ आयुराशास्त्य सुप्रजत्वामाशा अस्त्य सजातवनस्यमाशा अस्त्य उत्तरं देवयज्ञमाशा अस्त्य भूयाविष्करणमाशा अस्त्य दिव्यन्दमाशा अस्त्य विश्वं प्रिया ನಾವು ಹೋಗೋ ಅಷ್ಟೊತ್ತಿಗೆನೆ ಅಲ್ಲಿ ಅಲಂಕಾರ ಮತ್ತೆ ಡೆಕೋರೇಷನ್ ಎಲ್ಲಾ ಮಾಡಿದ್ರು. ನಾವು ಹೋಗಿದ ತಕ್ಷಣ ನಮ್ಗೆ ಪೂಜೆನೂ ಸಹ ಮಾಡ್ಕೊಟ್ರು. ಆ ಪೂಜೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ರು. ನಾವೇನ್ ಅನ್ಕೊಂಡಿದ್ವೋ ಅದೇ ರೀತಿ ಆಯ್ತು ಅಂತ ಹೇಳ್ಬೋದು. ಇನ್ನ ವರ್ಷದ ಸ್ಟಾರ್ಟಿಂಗ್ ದಿನಾನೇ ನಮ್ಗೆ ಈ ರೀತಿ ಒಂಥರ ಪೀಸ್ಫುಲ್ ಆಗಿ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಎಲ್ಲರಿಗೂ ಏನೋ ಒಂಥರ ನಂಬಿಕೆ ಅಲ್ವಾ. ಆ ವರ್ಷ ಕೊನೆವರೆಗೂ ನಾವ್ ಇದೇ ರೀತಿ ಇರ್ತೀವಿ ಅಂತ ನಾನು ಆ ಭಗವಂತನಲ್ಲಿ ಅದನ್ನೇ ಪ್ರಾರ್ಥನೆ ಮಾಡಿದೆ. ಕಷ್ಟನ ಕೊಡಪ್ಪ, ಆದ್ರೆ ತಡ್ಕೊಳ್ಳೋ ಶಕ್ತಿನ ಕೊಡು. ಯಾಕಂದ್ರೆ ಪ್ರತಿ ಒಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅನ್ನೋದು ಇದ್ದೇ ಇರತ್ತೆ. ಸೊ ಆ ಸೊಲ್ಯೂಷನ್ ನ ಹುಡುಕೋ ಅಷ್ಟು ಧೈರ್ಯ ಮತ್ತೆ ಶಕ್ತಿ ಕೊಡಪ್ಪ ಅಂತಾನೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದೀನಿ. ಇನ್ನ ಅಲ್ಲಿ ಡೆಕೋರೇಷನ್ ಮತ್ತೆ ಅಲಂಕಾರ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಅವತ್ತಿನ ದಿನ ನಮ್ಮ ಮನೆಯವ್ರಿಗೆ ಆಫೀಸ್ ರಜಾ ಇರ್ಲಿಲ್ಲ. ಅವ್ರು ಹಂಗೆ ಆಫೀಸ್ಗೆ ಹೋದ್ರು. ಇನ್ನ ನಾನು ಮತ್ತೆ ಮಕ್ಕಳು ಆಟೋದಲ್ಲಿ ಮನೆಗೆ ಬಂದ್ವಿ. ಬಂದ್ಮೇಲೆ ನಾನು ಇದ್ಕಿದ್ ಬೇಳೆ ಸಾರನ್ನ ಮಾಡಿ ಪೂರಿ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅನ್ಬಿಟ್ಟು. ಆಮೇಲೆ ಮಾವ ಅವರು ಪೂರಿ ಬೇಡ ಅಂತ ಹೇಳಿದ್ರು, ಹಂಗಾಗಿ ಅವ್ರಿಗೆ ಚಪಾತಿನ ಮಾಡ್ಕೊಟ್ಟೆ. ಅದಾದ್ಮೇಲೆ ಹೊಸ ವರ್ಷಕ್ಕೆ ಎಲ್ಲಾರ್ಗು ಏನಾದ್ರೂ ಒಂದೊಂದು ಪ್ಲಾನ್ ಇದ್ದೇ ಇರತ್ತೆ. ಬಟ್ ನಮ್ಮ ಮನೇಲಿ ಏನೂ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಆಫೀಸ್ ಇತ್ತು, ಮತ್ತೆ ಅವರು ಆಫೀಸ್ ಇಂದ ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿ ನೈಟ್ ಆಗೋಯ್ತು ಅವ್ರ ಮನೆಗ್ ಬರೋ ಅಷ್ಟೊತ್ತಿಗೆ. ಈವನ್ ಸೀಕ್ರೆಟ್ಸ್ ಅಂತಾನು ನಮ್ಗೆ ಆಡದ್ವಿ, ಬಟ್ ಅದು ಒಂಥರ ಆಗೋಯ್ತು ಬಿಡಿ, ಅದನ್ನ ನಾನು ಹೇಳಕ್ಕೆ ಆಗಲ್ಲ. ಸೊ ಮಕ್ಳು ತುಂಬಾನೇ ಡಿಸಪಾಯಿಂಟ್ ಆಗ್ಬಿಟ್ರು. ಏನಮ್ಮ ಹೊಸ ವರ್ಷದ ದಿನ ಪಪ್ಪನೇ ನಮ್ ಜೊತೆ ಇಲ್ಲ ಅಂತ ಹೇಳಿ. ಬಟ್ ಏನೋ ಒಂದು ಒಳ್ಳೆ ಕೆಲ್ಸನ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಮನೆಯವರು. ಬಟ್ ಅದು ನಾನು ರಿಸಲ್ಟ್ ಬಂದಾಗ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ತೀನಿ. ನನ್ಗೆ ಯಾವ್ದೇ ಒಂದಾಗ್ಲಿ ಬಿಫೋರ್ ಹೇಳಕ್ ಇಷ್ಟ ಆಗೋದಿಲ್ಲ, ಅದಾದ್ಮೇಲೆನೆ ನಾನು ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ಹಂಗಾಗಿ ಅದು ಟೈಮ್ ಇದೆ ಇನ್ನು ಆಗೋದಕ್ಕೆ. ಖಂಡಿತ ನಾನು ಅವಾಗ ಹೇಳ್ತೀನಿ, ಇದು ಹೊಸ ವರ್ಷದ ದಿನ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಆ ಕೆಲ್ಸಗಳೆಲ್ಲ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಮಕ್ಳಿಗೂ ನಾನು ಅದನ್ನೇ ಸಮಾಧಾನ ಮಾಡ್ದೆ, ಪಪ್ಪ ಏನ್ ಆಟ ಆಡಕ್ ಹೋಗಿರ್ಲಿಲ್ಲ, ನಮ್ಗೋಸ್ಕರನೇ ಕಷ್ಟ ಪಡ್ತಿದ್ದಾರೆ, ಅರ್ಥ ಮಾಡ್ಕೊಬೇಕಮ್ಮ ಅಂತ ಹೇಳಿ. ಮಕ್ಳು ಪಾಪ ಅಷ್ಟೊಂದೇನು ಫೀಲ್ ಮಾಡ್ಕೊಂಡ್ಲಿಲ್ಲ, ಓಕೆ ಇಟ್ಸ್ ಓಕೆ ಅಂತ ಹೇಳಿ ಸುಮ್ನೆ ಆದ್ರು. ಮತ್ತೆ ನೆಕ್ಸ್ಟ್ ಡೇ ನಮ್ಮನೆಯವ್ರು ಏನ್ ಮಾಡಿದ್ರು ಅಂದ್ರೆ, ಇವ್ರಿಗೆ ಸ್ವಲ್ಪ ಮೂಡ್ ಆಫ್ ಆಗಿತ್ತಲ್ವಾ ಅಂತ ಹೇಳಿ ಡಿನ್ನರ್ ಹೊರಗಡೆ ಹೋಗೋಣ ಅನ್ಬಿಟ್ಟು ಕರ್ಕೊಂಡು ಹೋದ್ರು.
ನಾವು ಫಸ್ಟು ಬಾರ್ಬಿಕ್ಯೂ ನೇಷನ್ಗೆ ಹೋಗಬೇಕು ಅಂತ ಹೇಳಿ ಆ ರಿಸರ್ವೇಷನ್ಗೆ ಅಂತ ಟ್ರೈ ಮಾಡಿದ್ವಿ. ಅಲ್ಲಿ ಅದೇ ಇವಾಗ ಹೊಸ ವರ್ಷ ಅಲ್ವಾ, ಸೊ ಸ್ವಲ್ಪ ಕ್ರೌಡ್ ಇತ್ತು. ಸೊ ನಮಗೆ ಬುಕಿಂಗ್ ಸಿಗಲಿಲ್ಲ. ಆಮೇಲೆ ಕಬಾಬ್ ಸ್ಟುಡಿಯೋಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ನಮಗೆ ರಿಸರ್ವೇಷನ್ ಸಿಕ್ತು, ಹಾಗಾಗಿ ಅಲ್ಲಿಗೇನೆ ಹೋಗಿದ್ದು. ಡಿನ್ನರ್ಗೆ ಇನ್ನೂ ಒಂದು ರೀಸನ್ ಇದೆ. ಏನಂದ್ರೆ ನಮ್ಮ ಮನೆಯವ್ರಿಗೆ ಪ್ರಮೋಷನ್ ಆಯ್ತು. ಆಗ್ಲೇ ಸುಮಾರು 1 ತಿಂಗಳೇ ಆಯ್ತೇನೋ ಅವ್ರಿಗೆ ಪ್ರಮೋಷನ್ ಬಂದು. ಬಟ್ ನಾನು ಹೇಳಿರ್ಲಿಲ್ಲ ಯಾರಿಗೂ. ನಾನು ಯೂಟ್ಯೂಬ್ ಅಲ್ಲೇ ಅಲ್ಲ, ಇವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿಲ್ಲ. ಮೇ ಬಿ ಈ ವ್ಲಾಗ್ಸ್ ನಮ್ಮ ನಿಯರೆಸ್ಟ್ ಫ್ಯಾಮಿಲಿ ಮೆಂಬರ್ಸ್ ನೋಡಿದ್ರೆ ಅವ್ರು ಅನ್ಕೋತಾರೆ, ನೋಡು ನಮ್ಮ ಹತ್ರನೇ ಹೇಳಿಲ್ಲ ಇವಳು ಅಂತ ಹೇಳಿ. ಅಂದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಏನಾದ್ರು ಶೇರ್ ಮಾಡುವಾಗ ನನ್ನ ವ್ಲಾಗ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಅದರಿಂದ ಯೂಸ್ಫುಲ್ ಆಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತೀನಿ. ಸೊ ಈ ಪ್ರಮೋಷನ್ ವಿಚಾರ ಎಲ್ಲ ಹೇಳಿದ್ರೆ ಅದರಿಂದ ನಿಮ್ಗೇನು ಉಪಯೋಗ ಅಂತ ಅನ್ಬಿಟ್ಟು ಅಷ್ಟೇ ಬಿಟ್ರೆ, ಅದನ್ನೆಲ್ಲ ಹೈಡ್ ಮಾಡ್ಬೇಕು ಅಂತ ಎಲ್ಲ ಏನೂ ಇರ್ಲಿಲ್ಲ ನನ್ಗೆ ಅಷ್ಟೇನೆ. ಇನ್ನ ನಮ್ಮನೆಯವರು ಈ ಟ್ರೀಟ್ ಅನ್ನ ನಾನು ಪ್ರಮೋಷನ್ ಅಂದ್ರೆ ಈ ಡಿನ್ನರ್ನ ನಾನು ಪ್ರಮೋಷನ್ಗೆ ಟ್ರೀಟ್ ಕೊಡಿಸ್ತಿದ್ದೀನಿ ಅಂತ ಹೇಳ್ತಿದ್ರು. ಮಕ್ಕಳು, ಇಲ್ಲ ಪಾಪ ಇದು ಹೊಸ ವರ್ಷದ ಟ್ರೀಟು, ನಿಮ್ದು ಪ್ರಮೋಷನ್ದು ಸಪ್ರೇಟ್ ಆಗಿ ನೀವು ಕೊಡಿಸ್ಬೇಕು ಅಂತ ಹೇಳಿ. ಇಲ್ಲ ಅಮ್ಮ, ಎರಡು ಒಂದನ್ನೇ ಕನ್ಸಿಡರ್ ಮಾಡಿ ಅಂತ ಇವರು ಮಕ್ಕಳಿಗೆ ಟೀಸ್ ಮಾಡ್ತಾ ಇದ್ರು. ಆಮೇಲೆ ಇಲ್ಲ ಪಾಪ ಪ್ಲೀಸ್ ನಮ್ಗೆ ಇನ್ನೊಂದು ಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ, ಆಯ್ತು ಬಿಡಮ್ಮ ಫಸ್ಟ್ ಇದನ್ನ ಎಂಜಾಯ್ ಮಾಡಿ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಇನ್ನ ಇವರು ಸ್ವಲ್ಪ ಬ್ಯುಸಿಯಾಗೇ ಇರ್ತಾರೆ, ಆದ್ರೂ ಅವ್ರಿಗೆ ಸಿಗೋ ಸ್ವಲ್ಪ ಟೈಮ್ ಅನ್ನ ನಿಜವಾಗ್ಲೂ ನನ್ಗೆ ಮತ್ತೆ ಮಕ್ಕಳಿಗೆ ಕೊಡ್ತಾರೆ. ನನ್ಗೆ ಅದೇನೆ ತುಂಬಾ ಖುಷಿ ಆಗ್ಬಿಡತ್ತೆ. ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ, ನಾನು ಚಿಕ್ಕ ಚಿಕ್ಕ ವಿಚಾರಕ್ಕೆನೆ ತುಂಬಾ ಖುಷಿ ಪಟ್ಬಿಡ್ತೀನಿ. ಅದೇ ಸಾಕಪ್ಪ ಅನ್ನೋ ತರ ಇರತ್ತೆ ನನ್ನ ಮನಸ್ಸಿಗೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ನಮ್ಗೆ ಇರುವಂತ ಲೈಫ್ ಇರೋದೇ ಇಲ್ಲ ಅಲ್ವಾ. ಸುಮ್ನೆ ನಮ್ಗೆ ಅದು ಇದು ಅಂತ ಕಂಪ್ಲೇಂಟ್ಸ್ ಹೇಳ್ಕೊಂಡು, ನೀನ್ ದೇವ್ರೆ ನನ್ಗೆ ಇದನ್ ಕೊಟ್ಟಿಲ್ಲ ಅದನ್ ಕೊಟ್ಟಿಲ್ಲ, ಅವ್ರಿಗೆ ಹಿಂಗಿದೆ ಅವ್ರಿಗೆ ಹಂಗಿದೆ ಲೈಫ್, ಆ ತರ ಯೋಚನೆ ಮಾಡೋ ಬದಲು ನಮಗ್ ದೇವ್ರ ಏನ್ ಕೊಟ್ಟಿದ್ದಾನೆ ಅದನ್ನೇ ಪಾಲಕ್ ಬಂದಿದ್ ಪಂಚಾಮೃತ ಅಂತ ಹೇಳಿ ಅನ್ಕೊಂಡು ನಾವು ಜೀವನ ಮಾಡಿದ್ರೆ ನಾವು ತುಂಬಾ ಖುಷಿಯಾಗಿರ್ತೀವಿ. ಸೊ ನಾನು ಇದನ್ನೇ ಫಾಲೋ ಮಾಡ್ತಾ ಇರ್ತೀನಿ. ಅವ್ರು ಏನ್ ನನ್ಗೆ ಟೈಮ್ ಕೊಡ್ತಾರೆ ನನ್ಗೆ ಅದೇ ಪ್ರೀಶಿಯಸ್ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಇನ್ನ ನನ್ಗೆ ನಿನ್ನೆ ವ್ಲಾಗ್ನ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ, ಬರೋದು ಲೇಟ್ ಆಗೋಯ್ತು. ಹಂಗಾಗಿ ಇವಾಗ ಬೆಳಿಗ್ಗೆ ಅಗೇನ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದ್ರೆ, ಲಾಸ್ಟ್ ವ್ಲಾಗ್ ಅಲ್ಲಿ ನಾವು ನ್ಯೂ ಇಯರ್ಗೆ ಗಿಫ್ಟ್ಸ್ ಎಕ್ಸ್ಚೇಂಜ್ಗೆ ಅಂತ ಹೇಳಿ ಅಂದ್ರೆ ಸೀಕ್ರೆಟ್ ಸ್ಯಾಂಟಾ ಅಂತ ಹೇಳಿ ಹಾಡಿದ್ವಿ. ಸೊ ನಮ್ 4 ಜನಕ್ಕೆ ಯಾರ್ಯಾರ ಹೆಸರು ಬಂದಿದೆ, ಯಾರ್ಯಾರು ಏನೇನ್ ಗಿಫ್ಟ್ ಅನ್ನ ಕೊಡ್ತೀವಿ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಅಂತಾನು ಸಹ ನಾನು ನಿಮ್ಮ ಹತ್ರ ಎಲ್ಲ ಹೇಳಿದ್ದೆ. ಹಂಗಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡೋಣ ಅಂತ ಅಗೇನ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಇನ್ನ ನಾವು ನೆನ್ನೆನೆ ನೈಟ್ ಗಿಫ್ಟ್ಸ್ ಅನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ವಿ. ನೈಟ್ ಅಲ್ಲ, ಆಕ್ಚುಲಿ ಸಂಜೆ ಏನೋ ಮಾಡ್ಕೊಂಡ್ವಿ, ಬಟ್ ನಾನು ಅದನ್ನ ಶೂಟ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಇವರು ಸಡನ್ ಸರ್ಪ್ರೈಸ್ ಆಗಿ ಗಿಫ್ಟ್ ನ ಕೊಟ್ಬಿಟ್ರು. ಮತ್ತೆ ನಾವ್ ಎಗೇನ್ ಅದನ್ನ ಅಲ್ಲಲ್ಲಿ ಇಟ್ಟು ರೀಶೂಟ್ ಮಾಡೋದು ಬೇಡ ಅಂತ ಹೇಳಿ ಅನ್ನಿಸ್ತು ನನ್ಗೆ. ಯಾಕೋ ಅದು ಫೇಕ್ ತರ ಆಗೋಗ್ಬಿಡತ್ತೆ ಅಂತ ಅನ್ಬಿಟ್ಟು. ಯಾಕಂದ್ರೆ ನಾನು ವಿಡಿಯೋ ಶೂಟ್ ಮಾಡ್ಕೋಬೇಕು, ನೀವು ಗಿಫ್ಟ್ಸ್ ಅನ್ನ ಈ ರೀತಿ ಕೊಡಿ ಅಂತಾನು ನನ್ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ಅವ್ರಂದ್ರೆ ನಾರ್ಮಲ್ ಆಗಿ, ಯಾಕಂದ್ರೆ ಈ ಸೀಕ್ರೆಟ್ಸ್ ಅಂತ ಅಂದ್ರೆ ಏನು ಅಂದ್ರೆ, ನಮಗ್ ಗೊತ್ತಿಲ್ದಂಗೆನೆ ಗಿಫ್ಟ್ ನ ನಮ್ಗೆ ಹೌಚಿಟ್ಟಿರ್ತಾರೆ. ನಾವ್ ಅಲ್ಲಿ ಹೋಗಿ ಹುಡುಕುವಾಗ ನಮ್ಗೆ ಆ ಗಿಫ್ಟ್ ಸಿಕ್ಕದಾಗ ನಾವು ಕಂಡಿಡಿಬೇಕು ಯಾರು ನಮ್ಗೆ ಈ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನನ್ಗೆ ಅದನ್ನ ಕ್ಲೀನಾಗಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಈಗ ನಾನು ಯಾರ್ಯಾರ ಹೆಸರು ಬಂದಿದೆ, ನಾವ್ ಯಾರ್ಯಾರ್ಗೆ ಏನೇನ್ ಗಿಫ್ಟ್ ಕೊಟ್ವಿ ಅನ್ನೋದನ್ನ ಹೇಳ್ಬಿಡ್ತೀನಿ. ಸೊ ಫಸ್ಟ್ ನಮ್ಮ ಮನೆಯವರಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯವ್ರಿಗೆ ಆಕ್ಚುಲಿ ನಮ್ಮ ಮನೆಯವ್ರ ಹೆಸರು ಪಾವನಿಗೆ ಬಂದಿತ್ತು. ಸೊ ಪಾವನಿ ನಮ್ಮ ಮನೆಯವ್ರಿಗೆ ಅವ್ರ ಪಪ್ಪನ್ಗೆ ಅಂತ ಹೇಳಿ ಇದು ಒಂದು ಜಾಕೆಟ್ನ ತರಿಸಿದಾಳೆ. ಚೆನ್ನಾಗಿದೆ ಆಕ್ಚುಲಿ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಇವಾಗ ವೆದರ್ಗೆ ಪರ್ಫೆಕ್ಟ್ ಸೂಟ್ ಆಗತ್ತೆ. ನಾವ್ ಯಾವ ತರ ಗಿಫ್ಟ್ಸ್ ಅನ್ನ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ, 4 ಜನ ನಾವು ಬಿಫೋರ್ ಇದ್ರ ಬಗ್ಗೆ ಅಂದ್ರೆ ಈ ತರ ಗಿಫ್ಟ್ ಬೇಕು ಅಂತ ಡಿಸ್ಕಷನ್ ಮಾಡಿಲ್ಲ. ಅಂದ್ರೆ ಈಗ ನೋಡಿ, ನಮ್ಮ ಮನೆಯವ್ರು ಹೇಳ್ತಾ ಇದ್ರು ನನ್ಗೆ, ಅವ್ರ ಹತ್ರ ಒಂದು 3 ಜಾಕೆಟ್ಸ್ ಇತ್ತು ಅಷ್ಟೇ. ಲಾಸ್ಟ್ ಟೈಮ್ ಏನಾಗಿತ್ತು, ಒಂದು 15-20 ಡೇಸ್ ಬ್ಯಾಕ್ ಅವರು ಔಟ್ ಆಫ್ ಹೋಗಿದ್ರಲ್ವಾ, ಆ ಟೈಮ್ ಬಂದಾಗ ಅವ್ರದ್ದು ನಾನು 3 ಜಾಕೆಟ್ಸ್ನು ವಾಶ್ಗೆ ಹಾಕ್ಬಿಟ್ಟಿದ್ದೆ. ಗಲೀಜ್ ಆಗತ್ತಲ್ವಾ, ಅಂದ್ರೆ ಅವ್ರು ಒಂದ್ 15 ದಿನ ಹಂಗ ಹೋಗ್ ಬಂದಾಗ ಅದು ಬಟ್ಟೆ ಎಲ್ಲ ನಾನು ಒಗಿಲೇಬೇಕು.
ಆ ಟೈಮಲ್ಲಿ ವಾಶ್ಗೆ ಹಾಕ್ಬಿಟ್ಟಾಗ ಅವ್ರಿಗೆ ಪಾಪ ಅದು ಈ ಜಾಕೆಟ್ಸ್ ಸ್ವಲ್ಪ ಮಂದ ಇರತ್ತೆ, ಅದು ಒಣಗೋದು ಸ್ವಲ್ಪ ಲೇಟ್. ಅವಾಗ ಅವ್ರಿಗೆ ಒಂದಿನ ಎಲ್ಲ ಜಾಕೆಟೇ ಇರ್ಲಿಲ್ಲ ಹಾಕೊಳಕ್ಕೆ. ಅವಾಗ ಅಂತ ಇದ್ರು ನಾನು ಇನ್ನೊಂದು ಜಾಕೆಟ್ ತಗೋಬೇಕು ಅಂತ ಹೇಳಿ. ಸೊ ಅದನ್ನ ಪಾವನಿ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರ ಪಪ್ಪನ್ಗೆ ಅಂತ ಅನ್ಬಿಟ್ಟು ಈ ಜಾಕೆಟ್ನ ತಂದಿದ್ದಾಳೆ. ಪರ್ಫೆಕ್ಟ್ ಆಗಿದೆ, ಸೈಜು ಅಷ್ಟೇ ತುಂಬಾ ಕ್ಲಿಯರ್ ಚೆನ್ನಾಗಿ ನೋಡಿ ಅವಳು ತರಿಸಿದಾಳೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದನ್ನ ಅವಳು ಅಮೆಝಾನ್ ಅಲ್ಲೇ ಅಂತ ಆರ್ಡರ್ ಮಾಡಿದ್ದು. ನಿಜವಾಗ್ಲೂ ಎಷ್ಟು ಸೀಕ್ರೆಟ್ ಆಗಿ ಮಾಡಿದ್ಲು ಅಂದ್ರೆ ನನ್ನ ಮಗಳು, ಇವನ್ ನನ್ಗೂ ಗೊತ್ತಾಗಿಲ್ಲ. ಅವಳು ಆಕ್ಚುಲಿ ಮಾಡಿರೋದು ನನ್ನ ಅಕೌಂಟಿಂದಾನೆ, ಬಟ್ ನನ್ಗೂ ಗೊತ್ತಾಗಿಲ್ಲ. ಯಾಕಂದ್ರೆ ಈ ನ್ಯೂ ಇಯರ್ ಟೈಮಲ್ಲಿ ನಾನು ಸ್ವಲ್ಪ ಅದು ಇದು ಕೆಲಸದಲ್ಲಿ ಬ್ಯುಸಿ ಆಗೋಗ್ಬಿಟ್ಟು ನಾನು ನನ್ನ ಫೋನ್ನ ಅಷ್ಟು ಚೆಕ್ ಮಾಡಕ್ ಹೋಗ್ಲಿಲ್ಲ. ಅಂದ್ರೆ ಅವಳು ಏನ್ ಮಾಡಿದಾಳೆ ಅಂದ್ರೆ ಎಲ್ಲ ಆರ್ಡರ್ ಮಾಡಿ ಡಿಲೀಟ್ ಮಾಡ್ಬಿಟ್ಟಿದ್ದಾಳೆ. ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಚೆಕ್ ಮಾಡ್ಕೊಂಡಿದ್ದಾಳೆ. ನನ್ನ ಫೋನ್ಗೆ ಯಾವ್ದು ನೋಟಿಫಿಕೇಶನ್ಸ್ ಬರ್ದೇ ಇರೋಂಗೆ ಇದ್ ಮಾಡ್ಬಿಟ್ಟಿದ್ಲು ಅವಳು. ಮೇ ಬಿ ಬಂದಿತ್ತೇನೋ, ಡಿಲೀಟ್ ಮಾಡಿರ್ಬೋದು, ನನಗ್ ಗೊತ್ತಾಗಿಲ್ಲ ಅಷ್ಟೇನೆ. ಸೊ ನಮ್ಮ ಮನೆಯವ್ರದ್ದು ಗಿಫ್ಟ್ ಬಂದು ಪಾವನಿಗೆ ಹೆಸರು ಬಂದಿತ್ತು. ಅವಳು ಅವ್ರ ಪಪ್ಪನ್ಗೆ ಈ ಗಿಫ್ಟ್ ನ ಕೊಟ್ಟಿದ್ದಾಳೆ. ಇನ್ನ ನೆಕ್ಸ್ಟ್ ನನ್ಗೆ ಯಾರ ಹೆಸರು ಬಂದಿತ್ತು ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಸೊ ನನಗೆ ಆಕ್ಚುಲಿ ಬಂದಿದ್ದು ಹನಿ ಹೆಸರು ಬಂದಿತ್ತು. ಸೊ ನಾನು ಅವಳಿಗೆ ಟ್ವಿಸ್ಟೆಡ್ ಸೀರೀಸ್. ಸೊ ನಿಮ್ಗೆಲ್ಲಾರ್ಗು ಗೊತ್ತಿರೋ ಹಂಗೆ ನಮ್ಮ ಹನಿಗೆ ಬುಕ್ಸ್ ಅಂದ್ರೆ ಪ್ರಾಣ. ಅವಳಿಗೆ ನೀವು ಇವನ್ ಒಂದು ಡೈಮಂಡ್ ತಗೊಬಂದ್ ಕೊಟ್ರು ಅವಳಿಗೆ ಅಷ್ಟು ಇಷ್ಟ ಆಗಲ್ಲ. ಬುಕ್ಸ್ ಅನ್ನ ಕೊಟ್ರೆ ಮಾತ್ರ ಅವಳು ಫುಲ್ಲು ಖುಷಿ ಆಗ್ಬಿಡ್ತಾಳೆ. ಸೊ ಹಂಗಾಗಿ ಅವಳ ಬಗ್ಗೆ ಗೊತ್ತಿತ್ತಲ್ವಾ. ಸೊ ನಾನು ಟ್ವಿಸ್ಟೆಡ್ ಸೀರೀಸ್ ನ ತರಿಸಿದೆ. ಈ ಬುಕ್ ಅವಳು ತುಂಬಾ ದಿನದಿಂದ ಅಂತ ಇದ್ಲು ಓದ್ಬೇಕು, ಈ ಫುಲ್ ಸೀರೀಸ್ ಓದ್ಬೇಕು ಅಂತ ಹೇಳಿ. ಇದ್ರಲ್ಲಿ 1-2 ಬುಕ್ಸ್ ಏನೋ ಅವಳು ಓದಿದಾಳ ಆಲ್ರೆಡಿ. ಪಾಪ ಅವಳ ಫ್ರೆಂಡ್ಸ್ ಹತ್ರ ಯಾರ ಹತ್ರನೋ ಬಾರೋ ಮಾಡಿ ಓದಿದ್ಲು. ಅವಾಗಿಂದ ಅಂತಾನೆ ಇದ್ಲು ಅದು ಇನ್ನೂ 1-2 ಬುಕ್ ಪೆಂಡಿಂಗ್ ಇದೆ, ನಾನು ಓದಿಲ್ಲ ಅಂದ್ಬಿಟ್ಟು. ಸೊ ಇದ್ರಲ್ಲಿ ಟೋಟಲ್ 4 ಬರುತ್ತೆ ಬುಕ್ಸು. ಆಲ್ರೆಡಿ ಒಂದು ತಗೊಂಡು ಓದ್ತಿದ್ದಾಳೆ ಅವಳು ತಡ್ಕೊಳಕ್ಕೆ ಆಗಿಲ್ಲ ನಾನು ನೆನ್ನೆ ಇದನ್ನ ಕೊಟ್ಟಿದ ತಕ್ಷಣ. ಸೊ ಇದು 4 ನಾನು ಫುಲ್ಲು ಸೆಟ್ ಅಂತ ಹೇಳಿ ಇದನ್ನ ತಗೊಂಡೆ. ಇದು ಆಕ್ಚುಲಿ ನಾನು ಎಲ್ಲಿ ತಗೊಂಡೆ ಅಂದ್ರೆ ಕೇಕ್ ಶೋಗೆ ಹೋಗಿದ್ವಲ್ವಾ, ಅಲ್ಲಿ ನಾನು ತಗೊಂಡೆ. ಇದನ್ನು ನಾನು ನಿಜವಾಗ್ಲೂ ತುಂಬಾ ಒಂಥರ ಪ್ಲಾನ್ಡ್ ಆಗಿ ತಗೊಂಡಿದ್ದೀನಿ. ಇದನ್ನ ಅವರು ಅಂದ್ರೆ ಸ್ವಲ್ಪ ನಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು ಇದಕ್ಕೆ ನನ್ಗೆ. ಅಂದ್ರೆ ನಾನು ಅವ್ರಿಗೆ ಯಾರ ಹೆಸರು ಬಂದಿದೆ ಅಂತ ಅವ್ರಿಗೆ ಹೇಳಲಿಲ್ಲ. ಬಟ್ ನಾನು ಗಿಫ್ಟ್ ತಗೋಬೇಕು, ಮಕ್ಕಳನ್ನ ಸ್ವಲ್ಪ ನೀವು ಬ್ಯುಸಿ ಮಾಡಿ ಅಂತ ಹೇಳಿ ಅವರು ಬೇರೆ ಕಡೆ ಬೇರೆ ಸ್ಟಾಲ್ ಅಲ್ಲಿ ಅವರು ಬುಕ್ಸ್ ನೋಡಕ್ ಹೋಗಿದ್ರು. ಸೊ ನಾನು ಹಿಂದೆ ಇನ್ನೊಂದು ಸ್ಟಾಲ್ ಅಲ್ಲಿ ಇದನ್ನ ತಗೊಂಡು ಅವ್ರಿಗೆ ಗೊತ್ತಾಗ್ದಂಗೆ, ಯಾಕಂದ್ರೆ ಅವರು ಬಿಫೋರು ಬುಕ್ಸ್ ತಗೊಂಡಿದ್ರು ಮಕ್ಕಳು, ಆ ಕವರ್ ಒಳಗಡೆನೆ ಇದನ್ನ ಪ್ಯಾಕ್ ಮಾಡಿ ಸೈಲೆಂಟ್ ಆಗಿ ತಗೊಂಡೋಗ್ಬಿಟ್ಟು ನಾನು ನಮ್ಮ ಮನೆಯವ್ರ ಕೈ ಕೊಟ್ಬಿಟ್ಟಿದ್ದೆ. ಅವರು ಪಾಪ ಹೋಗಿ ಕಾರಲ್ಲಿ ಇಟ್ಬಿಟ್ಟಿದ್ರು ಮಕ್ಕಳು ನೋಡೋ ಅಷ್ಟೊತ್ತಿಗೆ. ಆಮೇಲೆ ನಾನು ಬಂದು ನೆಕ್ಸ್ಟ್ ಡೇ ಡಿಕ್ಕಿಲಿ ಇಟ್ಟಿದ್ವಿ. ನೆಕ್ಸ್ಟ್ ಡೇ ಹೋಗಿ ಡಿಕ್ಕಿ ಓಪನ್ ಮಾಡಿ ನಾನು ಇದನ್ನ ಒಳಗ್ ತಗೊಂಡ್ ಬಂದೆ. ಸೊ ಈ ರೀತಿ ಸರ್ಕಸ್ ಮಾಡಿದೀನಿ ಇದನ್ನ ತರೋದಕ್ಕೆ ನಾನು. ಸೊ ಇದು 4 ಬರುತ್ತೆ ನಿಮ್ಗೆ ಸೀರೀಸ್ ಅಂತ ಹೇಳಿ. ಒಂದು ಟ್ವಿಸ್ಟೆಡ್ ಲೈಸ್, ಗೇಮ್ಸ್ ಮತ್ತೆ ಲವ್ ಅಂತ, ಇನ್ನೊಂದು ಬಂದು ಹೇಟ್ ಅಂತನೋ ಏನೋ ಇದೆ, ಟ್ವಿಸ್ಟೆಡ್ 8. ಸೊ ಇದು ಏನೋ ತುಂಬಾ ಚೆನ್ನಾಗಿದೆಯಂತೆ ಬುಕ್ಸು. ಸೊ ಹಂಗಾಗಿ ಇದನ್ನ ನಾನು ಹನಿಗೆ ತಗೊಂಡೆ. ನನ್ಗೆ ಹನಿ ಹೆಸರು ಬಂದಿತ್ತು. ಸೊ ಈಗ ಹನಿಗೆ ಬಂದು ಪಾವನಿ ಹೆಸರು ಬಂದಿತ್ತು. ಸೊ ಪಾವನಿಗೆ ಪಾಪ ಸಿಂಪಲ್ ಗಿಫ್ಟೇ, ಆದ್ರೆ ಅವಳಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ಬೋದು, ಇದು ಆಕ್ಚುಲಿ ಬಂದು ಶೂ ಪ್ರೊಟೆಕ್ಟರ್. ಸೊ ಪಾವನಿಗೆ ಶೂಸ್ ಅಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಇವಳು ನಮ್ಮ ಮನೆಗೆ ಹೆಂಗೆ ನಿದ್ದೆಲೆದ್ರು ಬುಕ್ಸು ಕೇಳ್ತಾಳೋ, ನಮ್ಮ ಪಾವನಿ ನಿದ್ದೆಲೆದ್ರು ಶೂ ಕೇಳ್ತಾಳೆ. ಅವಳಿಗೆ ಅಷ್ಟು ಇಷ್ಟ ಶೂಸ್ ಅಂದ್ರೆ. ಮತ್ತೆ ಅವಳ ಶೂಸ್ ನ ಅವಳು ತುಂಬಾ ಕೇರ್ಫುಲ್ ಆಗಿ ಮೇಂಟೈನ್ ಮಾಡ್ತಿರ್ತಾಳೆ. ಹಂಗಾಗಿ ಅವಳು ಶೂ ಪ್ರೊಟೆಕ್ಟರ್ ಬೇಕು ಅಂತ ಅನ್ಬಿಟ್ಟು ನನ್ನ ಅಕೌಂಟ್ ಅಮೆಝಾನ್ ಅಕೌಂಟ್ ಅಲ್ಲಿ ಏನಿರತ್ತೆ, ನಮ್ಮ ಮಕ್ಳು ಹೆಂಗೆ ಅಂದ್ರೆ ಅವ್ರಿಗೆ ಏನಾದ್ರೂ ಒಂದು ಐಟಮ್ಸ್ ಬೇಕಿರತ್ತೆ ಅಂತಂದ್ರೆ
ಅಮೆಝಾನ್ ಅಲ್ಲಿ ಕಾರ್ಟ್ ಹಾಕಿ ಇಟ್ಬಿಡ್ತಾರೆ. ನಾನು ಅವ್ರು ಕೇಳಿದ ತಕ್ಷಣ ಯಾವುದು ಕೊಡ್ಸಕ್ ಹೋಗಲ್ಲ. ನಾನು ಅವ್ರಿಗೆ ಹೇಳ್ತೀನಿ ನಂದು ಈ ಮಂತ್ ಬಜೆಟ್ ಇಷ್ಟಿರತ್ತೆ, ನಾನು ಈ ಬಜೆಟ್ ಅಲ್ಲಿ ನಿಮ್ದು ನೀವು ಕಾರ್ಟ್ ಹಾಕಿರೋದು ಯಾವುದು ಓಕೆ ಅನ್ಸುತ್ತೆ ನಾನು ಅದನ್ನ ಮಾತ್ರನೇ ಕೊಡಿಸ್ತೀನಿ ಅಂತ ಹೇಳಿ. ಹಂಗಾಗಿ ಅವ್ರು ಯಾವಾಗ್ಲೂ ಕಾರ್ಟ್ ಅಲ್ಲಿ ಏನಾದ್ರೂ ಒಂದು ಹಾಕಿಟ್ಬಿಟ್ಟಿರ್ತಾರೆ. ಸೊ ಇದು ಪಾವನಿ ನನ್ ಕಾರ್ಟಲ್ಲಿ ಹಾಕಿಟ್ಟಿದ್ಲು. ಸೊ ಅದನ್ನ ಹನಿ ಚೆಕ್ ಮಾಡಿ ಅವಳಿಗೆ ಅಂದ್ಬಿಟ್ಟು ಇದನ್ನ ಅವಳು ಆರ್ಡರ್ ಮಾಡಿ ಅಂದ್ರೆ ಅವ್ರ ಪಪ್ಪನ ಅಕೌಂಟ್ ಇಂದ ಆರ್ಡರ್ ಮಾಡಿ ತರ್ಸ್ಕೊಂಡಿದ್ದಾಳೆ. ಬಟ್ ಇದರಲ್ಲಿ 3 ಸೆಟ್ ಏನೋ ಬರುತ್ತೆ. 2 ಆಲ್ರೆಡಿ ನಮ್ ಪಾವನಿ ಅವಳ ಶೂಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಇನ್ನೊಂದು ಸೆಟ್ ಇಲ್ಲಿದೆ. ಇದನ್ನು ಕಾಯ್ತಾ ಇದ್ದಾಳೆ, ನಾನು ವಿಡಿಯೋ ಮಾಡ್ಕೊಡ್ತೀನಿ ಕೊಡಮ್ಮ ಅಂತ ಹೇಳಿ ಒಂದ್ ಸೆಟ್ ನಂಗೆ ಇಟ್ಕೊಂಡಿದ್ದೆ. ಸೊ ಹನಿಗೆ ಪಾವನಿ ಹೆಸರು ಬಂದಿತ್ತು, ಹನಿ ಇದನ್ನ ಕೊಡ್ಸಿದಾಳೆ. ಸೊ ಇನ್ನ ನೆಕ್ಸ್ಟ್ ನಂದಾಯ್ತು, ಪಾವನಿ ಇನ್ ನಿಮ್ಗೆ ಗೊತ್ತಿರತ್ತೆ ನೆಕ್ಸ್ಟ್ ನಂದೇನೆ. ನನಗೆ ನಮ್ಮ ಮನೆಯವ್ರ ಹೆಸರು ಸಾರಿ ನಮ್ಮ ಮನೆಯವ್ರಿಗೆ ನನ್ನ ಹೆಸರು ಬಂದಿದೆ. ಸೊ ಅವರು ನನಗೆ ವಾಚ್ ಕೊಡ್ಸಿದ್ದಾರೆ. ಈ ವಾಚನ್ನ ಕೊಡಿಸಿದ್ದಾರೆ. ಅಂದ್ರೆ ಏನಂದ್ರೆ ನೀವು ಇದು ನನ್ನ ಹತ್ರ ಏನಾಗಿತ್ತು, ಲಾಸ್ಟ್ ನನ್ನ ಬರ್ತ್ಡೇ ಟೈಮಲ್ಲಿ ನಿಮ್ಗೆ ನಾನು ಶೇರ್ ಮಾಡಿದ್ದೆ. ಹನಿ ನನ್ಗೆ 2 ವಾಚನ್ನ ಕೊಡ್ಸಿದ್ಲು, ಗಿಫ್ಟ್ ಮಾಡಿದ್ಲು. ಒಂದು ಗೋಲ್ಡ್ ಕೇಸು, ಒಂದು ಸಿಲ್ವರ್ ಕೇಸನ್ನ ಗಿಫ್ಟ್ ಮಾಡಿದ್ಲು. ನನ್ನ ಹತ್ರ ಸಿಲ್ವರ್ ಕೇಸ್ ಇರ್ಲಿಲ್ಲ ಅನ್ಬಿಟ್ಟು ಅವಳು ಆ ರೀತಿ ಗಿಫ್ಟ್ ಮಾಡಿದ್ದಿದ್ದು. ಆಮೇಲೆ ಅವಳು ಕಾಲೇಜ್ಗೆ ಹೋದ್ಲಲ್ವಾ, ಅಂದ್ರೆ ಹಾಸ್ಟೆಲ್ಗೆ ಹೋದ್ಲಲ್ವಾ. ಸೊ ಆ ಟೈಮ್ ಹೋದಾಗ ನಾನು ಅದು ಸಿಲ್ವರ್ದನ್ನೇ ಹಾಕೊಂಡು ಹೋಗಿದ್ದೆ ವಾಚು. ಮತ್ತೆ ಅವಳ ಹತ್ರ ಬೆಲ್ಟ್ ವಾಚಸ್ ಇತ್ತು. ಅದು ಅವತ್ತೇನಾಯ್ತು ಅಂದ್ರೆ ಅವಳು ಹಾಕೊಂಡಿರ್ಲಿಲ್ಲ ಕಾಲೇಜ್ಗೆ ಹೋಗುವಾಗ. ನಾನು ಯಾಕಮ್ಮ ವಾಚ್ ಹಾಕಿಲ್ಲ ಅಂತಂದ್ರೆ, ಅಮ್ಮ ಅದ್ ನನ್ಗೆ ಯಾಕೋ ಬೆಲ್ಟ್ ವಾಚು ಸರಿ ಇಲ್ಲ ಬೇಡ ಅನ್ನಿಸ್ತು, ಚೈನ್ ವಾಚ್ ತಗೋಬೇಕಮ್ಮ ಅಂತ ಅಂದ್ಲು. ಸೊ ನನ್ನ ಕೈಯಲ್ಲಿ ಇದ್ದಿದ್ದು ಏನು ಸಿಲ್ವರ್ ವಾಚ್ ನಾನು ಅವತ್ತು ಹಾಕೊಂಡು ಹೋಗಿದ್ದೆ, ನಾನ್ ತೆಗೆದ್ಬಿಟ್ಟು ಅವಳ ಕೈಗೆ ಹಾಕ್ಬಿಟ್ಟೆ. ಸರಿ ಇದನ್ನ ನೀನೇ ಇಟ್ಕೋ ನನ್ನ ನೆನ್ಪಿಗೆ ಅಂತ ಅಂದ್ಬಿಟ್ಟು. ಅವಳು ಅವಾಗಿಂದ ರಿಗ್ರೆಟ್ ಫೀಲ್ ಆಗ್ತಾನೆ ಇದ್ಲು. ಅಮ್ಮ ನಾನ್ ಗಿಫ್ಟ್ ಕೊಟ್ಟಿದ್ದಿದ್ ವಾಚ್ ನೀವು ನನ್ಗೆ ಕೊಟ್ಬಿಟ್ರಿ ಅನ್ಬಿಟ್ಟು. ನಾನ್ ನಿನ್ಗೆ ಅಂತ ಏನು ಕೊಟ್ಟಿಲ್ಲ, ಇರೋವರೆಗೂ ಹಾಕೋ, ಆಮೇಲೆ ಬಂದಾಗ ನನ್ಗೆ ಕೊಟ್ಬಿಡು ಅಂತ ಹೇಳಿ. ಸೊ ಅದಕ್ಕೆ ನಮ್ಮನೆಯವರು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿದ್ರಲ್ವಾ, ನನ್ನ ಹತ್ರ ಸಿಲ್ವರ್ ಕೇಸ್ದು ವಾಚ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಆ ವಾಚನ್ನ ತಗೊಂಡ್ ಬಂದಿದ್ದಾರೆ. ನನ್ಗೂ ನನ್ ಗಿಫ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಈ ರೀತಿ ನಾವು ಒಬ್ರಿಗೊಬ್ರು ಗಿಫ್ಟ್ ಕೊಡುವಾಗ ಇದನ್ನ ಯೋಚನೆ ಮಾಡ್ಬಿಟ್ಟು ಗಿಫ್ಟ್ಸ್ ಅನ್ನ ಮಾಡ್ಕೊಂಡಿದ್ವಿ. ಅಂದ್ರೆ ಯಾರಿಗೆ ಅವಶ್ಯಕತೆ ಏನೇನಿದೆ ಅನ್ಬಿಟ್ಟು ಸುಮ್ನೆ ನಾರ್ಮಲ್ ಆಗಿ ಕೊಡೋದಕ್ಕಿಂತ ಈ ರೀತಿ ಯೂಸ್ ಆಗಿರೋದನ್ನ ಕೊಟ್ರೆ ಬೆಸ್ಟ್ ಅಂತ ಅನ್ಬಿಟ್ಟು ಚೆನ್ನಾಗಿದೆ. ಬಟ್ ಹನಿ ಕೊಟ್ಟಿದ್ದು ಒಳಗಡೆ ಬ್ಲೂ ಏನೋ ಇತ್ತು, ಇದು ಒಂಥರ ಲ್ಯಾವೆಂಡರ್ ಕಲರ್ ಬರುತ್ತೆ ನೋಡಿ, ಆ ತರ ಇದೆ. ಬಟ್ ವಾಚ್ 2 ಕಂಪನಿ ಸೇಮೇ ಇದೆ. ಚೆನ್ನಾಗಿದೆ ಇದೂನು ಅಷ್ಟೇ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಯಾರು ಯಾವ ವಾಚ್ ಬೇಕಾದ್ರೂ ಹಾಕೋಬಹುದು. ಸೊ ಈ ರೀತಿ ಇತ್ತು, ನೋಡೋದ್ರಲ್ಲ ನಮ್ಮ ಗಿಫ್ಟ್ಸ್. ಇದು ನೈಟ್ ಅದೇ ಹೇಳದ್ನಲ್ವಾ ನಾನು ಆಗ್ಲೇ, ನನ್ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ನಾವು ಸರ್ಪ್ರೈಸ್ ಆಗಿ ಅವು ಚಿಕ್ಬಿಟ್ಟಿದ್ರಿಂದ ನನ್ಗೆ ಅದನ್ನ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಹಂಗಾಗಿ ಸೊ 4 ಜನಕ್ಕೆ 4 ಗಿಫ್ಟ್ಸ್ ಈ ತರ ಬಂದಿದೆ. ಐ ಹೋಪ್ ನೀವು ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಇಷ್ಟಪಟ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.